ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಮೊನ್ನೆ ನಾವು ಹನುಮಂತನ ಕಥೆಯನ್ನು ನೋಡಿದ್ವಿ. ಇವಾಗ ರಾಮಮಂತ್ರದ ಮಹಿಮೆಯನ್ನು ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಜನಕ ಮಹಾರಾಜ ತಮ್ಮ ಯೋಗ ಸಾಮರ್ಥ್ಯದಿಂದ ಪ್ರಾಣವನ್ನು ಪರಿತ್ಯಾಗ ಮಾಡ್ತಾರೆ. ಆಗ ಎಲ್ಲ ರೀತಿಯಿಂದ ಅಲಂಕೃತವಾದಂತಹ ಗಂಟೆಗಳಿಂದ ಕೂಡಿದಂತಹ ಒಂದು ವಿಮಾನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಜನಕ ಮಹಾರಾಜ ಇದ್ದಲ್ಲಿಗೆ ಬರುತ್ತೆ. ಜನಕ ಮಹಾರಾಜ ಆ ವಿಮಾನದಲ್ಲಿ ಕುಳಿತುಕೊಂಡು ಯಮದೇವರ ನಗರವಾದಂತಹ ಸಂಯಮನಿ ನಗರದ ಹತ್ರ ಹೋಗ್ತಾ ಇರ್ತಾರೆ. ಅಲ್ಲಿ ಕೋಟ್ಯಾನುಕೋಟಿ ಜೀವಗಳು ನರಕದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಕೆಟ್ಟ ಧ್ವನಿಯಿಂದ ಕಿರ್ಚ್ಕೊಳ್ಳೋದು, ತುಂಬ ನೋವಿನಿಂದ ಅರ್ಚ್ಕೊಳ್ಳೋ ಸದ್ದೆಲ್ಲ ಕೇಳಿಸುತ್ತೆ. ಆಗ ಜನಕ ಮಹಾರಾಜನ ವಿಮಾನ ಸ್ವಲ್ಪ ಹೀಗೆ ಹೋಗ್ತದೆ. ಆ ಸಮಯದಲ್ಲಿ ಜನಕ ಮಹಾರಾಜನಿಗೆ ತಾಕಿದಂತಹ ಗಾಳಿ ಈ ನರಕವಾಸಿಗಳಿಗೆ, ಈ ನರಕದಲ್ಲಿ ಏನು ಬಿದ್ದು ಒದ್ದಾಡ್ತಿರ್ತಾರಲ್ಲ ಅವರ ಮೈಗೆ ಸೋಕತ್ತೆ. ಸುಮ್ಮನೆ ಸ್ವಲ್ಪ ಮಾತ್ರದಷ್ಟು ಅವರ ಗಾಳಿ ಸೋಕಿದಾಗ ಅವರಿಗೆ ಎಲ್ಲಿಲ್ಲದ ಆನಂದ ಆಗುತ್ತೆ, ಎಲ್ಲಿಲ್ಲದ ಸುಖ ಉಂಟಾಗತ್ತೆ. ಆ ನೋವುಗಳೆಲ್ಲ ಮಾಯ ಆಗತ್ತೆ. ಇದಕ್ಕೆ ಪುಣ್ಯವಂತರೇ ಕಾರಣ ಇರ್ಬೋದು. ಹಾಗಿದ್ರೆ ಆ ಪುಣ್ಯವಂತ ಯಾರು ಅಂತ ನೋಡಿದಾಗ ಜನಕ ಮಹಾರಾಜರು ವಿಮಾನದಲ್ಲಿ ಹೋಗ್ತಾ ಇರ್ತಾರೆ. ಇವರೆಲ್ಲ ಕಿರ್ಚಾಡ್ತಿರ್ತಾರಲ್ಲ, ಅವಾಗ ಅವ್ರು ಕೇಳ್ಕೊಳ್ತಾರೆ, ಜನಕ ಮಹಾರಾಜ ಪುಣ್ಯವಂತನೇ, ದಯಮಾಡಿ ನಮ್ಮನ್ನು ಆಗಲಿ ನೀನು ಹೋಗಬೇಡ, ನಮ್ಮನ್ನು ಬಿಟ್ಟು ನೀವು ಮುಂದೆ ಹೋಗಬೇಡಿ. ನಿಮಗೆ ತಾಗಿದ ಗಾಳಿ ನಮ್ಮ ಮೈಗೆ ಸೋಕಿದಾಗ ಅದು ಏನೋ ಒಂದು ಸಂತೋಷ ಆಗ್ತಾ ಇದೆ, ತುಂಬ ನೋವಲ್ಲಿದ್ದೀವಿ ಅಂತ ಹೇಳ್ತಾರೆ. ಅವರೆಲ್ಲರ ಕೂಗಾಟ, ಕಿರ್ಚಾಟ, ಅರ್ಚಾಟ, ನೋವು, ಆಕ್ರಂದನ ಕೇಳಿದಂತಹ ಜನಕ ಮಹಾರಾಜನಿಗೆ ತುಂಬ ಪಾಪ ಅನಿಸುತ್ತೆ. ಹಾಗೇನು ಮಾಡ್ತಾನೆ, ನಾನು ಯಾಕೆ ಇಲ್ಲೇ ಇರಬಾರ್ದು ಅಂತ ವಿಚಾರ ಮಾಡಿ ಅಲ್ಲಿಯೇ ಸ್ವಲ್ಪ ಹೊತ್ತು ಇರೋ ವಿಚಾರ ಮಾಡ್ತಾರೆ. ಆವಾಗ ಇವರಿಗೆ ಎಲ್ಲಿಲ್ಲದ ನೆಮ್ಮದಿ. ಆ ಸಮಯದಲ್ಲಿ ಯಮಧರ್ಮರಾಯ ಬರ್ತಾನೆ. ಹೌದು, ಜನಕ ಮಹಾರಾಜ ಮಹಾಪುಣ್ಯವಂತ, ಅವ್ರು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ವಿಚಾರಿಸಿದಾಗ ಜನಕ ಮಹಾರಾಜ ಹೇಳ್ತಾರಂತೆ, ಇಲ್ಲ, ಇವರೆಲ್ಲ ಕೇಳಿಕೊಂಡ್ರು, ನನಗೆ ಸೋಕಿದಂತಹ ಗಾಳಿ ಇವರೆಲ್ಲರಿಗೆ ಸುಖವನ್ನು ಕೊಡಬೇಕಾದ್ರೆ ನಾನು ಸ್ವರ್ಗಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ನಾನು ಇಲ್ಲೇ ಇರ್ತೇನೆ, ಅವರೆಲ್ಲರ ಸುಖ ನೆಮ್ಮದಿಯಲ್ಲೇ ನನ್ನ ಸುಖ ಅಡಗಿದೆ ಅಂತ ಜನಕ ಮಹಾರಾಜ ಎಷ್ಟು ಒಳ್ಳೆಯ ಮಾತನ್ನು ಹೇಳ್ತಾನೆ. ಈ ಮಾತನ್ನು ಹೇಳಿದಾಗಲೇ ನಮಗೆ ಗೊತ್ತಾಗತ್ತೆ ಜನಕ ಮಹಾರಾಜ ಎಷ್ಟು ಕರುಣಾಮೂರ್ತಿ ಅಂತ ಹೇಳಿ. ಆಗ ಯಮಧರ್ಮರಾಯ ಒಂದು ಮಾತು ಹೇಳ್ತಾನೆ, ಅವರೆಲ್ಲ ಅವರವರ ಪಾಪಕರ್ಮಗಳಿಗೆ ತುತ್ತಾಗಿ ಅವರವರ ಕರ್ಮಗಳನ್ನು ಅನುಭವಿಸ್ತಾ ಇದ್ದಾರೆ, ಅದರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ನೀನು ಹಾಗೆಲ್ಲ ಪಾಪ ಅಂದರೆ ಹೇಗೆ ಅಂತ ಕೇಳ್ತಾನೆ. ಅಷ್ಟೇ ಅಲ್ಲದೆ ಯಮಧರ್ಮರಾಯ ಏನು ಮಾಡ್ತಾನೆ, ಜನಕ ಮಹಾರಾಜನನ್ನು ಪ್ರತ್ಯೇಕವಾದ ಎಲ್ಲ ಜಾಗಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಯಾವ ಯಾವ ಪಾಪ ಮಾಡಿದವರಿಗೆ ಏನೇನು ಶಿಕ್ಷೆಗಳಾಗುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ತೋರಿಸ್ತಾನೆ. ಮಿತ್ರ ದ್ರೋಹ ಮಾಡಿದವರಿಗೆ, ಅಂದರೆ ನಾವು ಸ್ನೇಹಿತರು ಅಂತ ಹೇಳ್ಕೊಂಡಿರ್ತೀವಿ, ಸ್ನೇಹಿತರಾಗಿದ್ದುಕೊಂಡೇ ನಮಗೆ ಮೋಸವನ್ನು ಮಾಡಿರ್ತಾರೆ, ನಾವು ತುಂಬ ನಂಬಿಬಿಟ್ಟಿರ್ತೀವಿ ಅವರನ್ನು, ನಂಬಿ ಅವರಿಗೆಲ್ಲ ವಿಷಯಗಳನ್ನು ಹೇಳಿರ್ಬೋದು ಅಥವಾ ಏನೇ ಇರಲಿ ಅವರು ನಮಗೆ ದ್ರೋಹವನ್ನು ಮಾಡಿರ್ತಾರೆ. ಅಂಥ ದ್ರೋಹವನ್ನು ಮಾಡಿದವರಿಗೆ ಏನು ಶಿಕ್ಷೆ, ಆಮೇಲೆ ತಂದೆ ತಾಯಿಯ ಮಾತನ್ನು ಕೇಳಿದವರಿಗೆ ಏನು ಶಿಕ್ಷೆ, ಗುರುದ್ರೋಹ ಮಾಡಿದವರಿಗೆ ಏನು ಶಿಕ್ಷೆ, ಪರಸ್ತ್ರೀಯರನ್ನು ನೋಡಿದವರಿಗೆ ಏನು ಶಿಕ್ಷೆ, ಕಳ್ಳತನವನ್ನು ಮಾಡಿದವರಿಗೆ ಏನು ಶಿಕ್ಷೆ, ಮೋಸ, ವಂಚನೆ, ದಗ, ಈ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದವರಿಗೆ ಏನೇನು ಶಿಕ್ಷೆ ಅಂತ ಯಮಧರ್ಮರಾಯ ಹೇಳ್ತಾ ಎಲ್ಲರನ್ನು ಪ್ರತ್ಯಕ್ಷವಾಗಿ ತೋರಿಸ್ತಾ ಹೋಗ್ತಾನೆ. ಹಾಗಾಗಿ ಅವರವರು ಮಾಡಿದ ಪಾಪ ಕರ್ಮಗಳಿಗೆ ಅವರು ಫಲವನ್ನು ಅನುಭವಿಸ್ತಿದ್ದಾರೆ ವಿನಃ ನಾವಿದರಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆದರೂ ಕೂಡ ಜನಕ ಮಹಾರಾಜನಿಗೆ ತುಂಬ ಪಾಪ ಅನಿಸುತ್ತೆ. ಬೇಡ, ತುಂಬ ನರಳಾಡ್ತಾ ಇದ್ದಾರೆ, ಇದಕ್ಕೇನು ಪರಿಹಾರ ಇಲ್ವಾ ಅಂತ ಕೇಳ್ತಾನೆ. ಯಮಧರ್ಮರಾಯ ಹೇಳ್ತಾನೆ, ಪರಿಹಾರ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಅವರು ಇಡೀ ತಮ್ಮ ಜೀವಿತಾವಧಿಯಲ್ಲಿ ಎಲ್ಲೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಿಲ್ಲ, ಎಲ್ಲೂ ಕೂಡ ಗುರುಗಳಿಗೆ, ಹಿರಿಯರಿಗೆ ಗೌರವವನ್ನು ಕೊಟ್ಟಿಲ್ಲ, ಒಳ್ಳೆಯ ಕೆಲಸ ಮಾಡಿಲ್ಲ, ದಾನ ಧರ್ಮ ಮಾಡಿಲ್ಲ. ಅಷ್ಟೆಲ್ಲವೂ ಬಿಡಿ, ಭಗವಂತನ ಸ್ಮರಣೆಯನ್ನೇ ಅವರು ಮಾಡಿಲ್ಲ. ಅವರಿಗೆ ಹೇಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ, ಅವರಿಗೆ ಹೇಗೆ ಸುಖ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೂ ಕೂಡ ಮತ್ತೆ ಅವನಿಗೆ ಕರುಣೆ ಬರುತ್ತೆ. ಬೇಡ, ಏನಾದರೂ ಹಾದಿ ಇದ್ದರೆ ಹೇಳು, ಇವರು ಈ ನರಕದಿಂದ, ಈ ನೋವಿನಿಂದ ಅವರು ಹೊರಗಡೆ ಬರಬೇಕಾದ್ರೆ ಏನು ಉಪಾಯ ಇದೆ ಹೇಳು ಅಂತ ಯಮಧರ್ಮರಾಯನಲ್ಲಿ ಮತ್ತೆ ಪ್ರಾರ್ಥನೆ ಮಾಡಿದಾಗ ಜನಕ ಮಹಾರಾಜರಿಗೆ ಯಮಧರ್ಮರು ಹೇಳ್ತಾರೆ, ನಾವೊಂದು ಪುರಂದರದಾಸರ ಕೃತಿಯನ್ನು ಕೇಳ್ತೀವಿ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಸತಿಗೆ ಹೇಳಿದ ಮಂತ್ರ, ಈ ಹಾಡನ್ನು ಕೇಳಿದ್ದೀವಿ.
ಸಾಕ್ಷಾತ್ ಶಿವನೇ ಹೇಳ್ತಾನೆ, ರಾಮ ಮಂತ್ರವ ಜಪಿಸು ಹೇ ಮನುಜ ಅಂತ. ನಮಗೆ ವಿಷ್ಣು ಸಹಸ್ರನಾಮವನ್ನು ಹೇಳಲಿಕ್ಕೆ ಸಮಯ ಇಲ್ಲದೆ ಇದ್ದಾಗ ಸಹಸ್ರನಾಮವನ್ನು ಹೇಳಿದ ಪುಣ್ಯ ಬರಬೇಕು ಅಂತ ಹೇಳಿದರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಮಂತ್ರವನ್ನು ಖುದ್ದಾಗಿ ಶಿವನು ಪಾರ್ವತಿಗೆ ಹೇಳಿದಂತಹ ಮಂತ್ರ. ಹೀಗೆ ರಾಮದೇವರ ಸ್ಮರಣೆಯನ್ನು, ರಾಮನಾಮದ ಜಪವನ್ನು ಒಂದು ದಿನ ಪ್ರಾತಃ ಕಾಲದಲ್ಲಿ ಮಾಡಿದ ಪುಣ್ಯವನ್ನೆಲ್ಲ ನೀನು ಇವರಿಗೆ ಧಾರೆ ಎರೆದರೆ ಇವರಿಗೆ ನರಕದ ನೋವಿನಿಂದ ಮುಕ್ತಿ ಸಿಗುತ್ತದೆ ಅಂತ ಯಮಧರ್ಮರಾಯ ಜನಕ ಮಹಾರಾಜನಿಗೆ ಹೇಳ್ತಾನೆ. ಆಗ ಜನಕ ಮಹಾರಾಜ ಅವರೆಲ್ಲರ ಸಮ್ಮುಖದಲ್ಲಿ ತಾವು ಮಾಡಿದಂತಹ ಒಂದು ದಿನದ ರಾಮ ಮಂತ್ರದ ಜಪದ ಮಹಿಮೆಯ ಪುಣ್ಯದ ದಾನವನ್ನು ಅಲ್ಲಿ ಮಾಡಿ ಅಲ್ಲಿರುವವರ ಎಲ್ಲರಿಗೂ ಕೂಡ ನರಕದಿಂದ ಮುಕ್ತಿಗೊಳಿಸಿ ಅವರು ಉತ್ತಮ ಲೋಕವನ್ನು ಸೇರುವಂತೆ ಮಾಡ್ತಾರೆ. ಅಲ್ಲಿಗೆ ನಮಗೆ ಗೊತ್ತಾಗುತ್ತೆ ರಾಮ ಮಂತ್ರದ ಮಹಿಮೆ ಎಷ್ಟಿದೆ. ಒಂದೇ ಒಂದು ಬಾರಿ ರಾಮ ಮಂತ್ರ, ರಾಮನಾಮವನ್ನು ಜಪ ಮಾಡಿದರೆ, ರಾಮನಾಮದ ಸ್ಮರಣೆಯನ್ನು ಮಾಡಿದರೆ ಎಷ್ಟು ಫಲ ಅಂತ ನಾವು ಈಗಾಗಲೇ ಈ ಕಥೆಯಿಂದ ತಿಳ್ಕೊಂಡಿದ್ದೀವಿ. ಇದು ರಾಮ ಮಂತ್ರದ ಮಹಿಮೆ. ಧನ್ಯವಾದಗಳು.